त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಸತೀಶ್ ಅಣ್ಣ, ವೆಲ್ಕಮ್ ಟು ಸತ್ಸಂಗ ಆನ್ ಬಿಹಾಫ್ ಆಫ್ ಎವ್ರಿ ಒನ್. ಥ್ಯಾಂಕ್ ಯು. Namaskar to everyone, ma. You can go ahead with the satsang. ಧನ್ಯವಾದಗಳನ್ನ. ಈಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಪ್ರಶ್ನೆಯನ್ನ ಕೇಳುವವರು ವಿಡಿಯೋನ ಆನ್ ಮಾಡಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳ್ಬೋದು. ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಉಪಯೋಗ ಮಾಡಕ್ಕೆ ಬರುವಂತವ್ರು ಅದನ್ನ ಮಾಡಿ. ಯಾವ್ದಾದ್ರು ಶಬ್ದದ ಪ್ರದೇಶದಲ್ಲಿದ್ರೆ ದಯವಿಟ್ಟು ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದ್ರೆ ನಿಮ್ಮ ಪರವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಧನ್ಯವಾದಗಳು. ಶಂಕರಪ್ಪ ಅಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. Namaskar. ಎಲ್ಲರಿಗೂ ನಮಸ್ಕಾರಗಳು. ಅಣ್ಣ, ನನಗೆ ವರ್ಣಿಸಲು ಅಸಾಧ್ಯ. ನನ್ನ ನಾಭಿಯಿಂದ ಹೇಳ್ತಾ ಇದ್ದೇನೆ. ಆನಂದ ಗುರು ಇದು ಅಮರ ಗುರುವಿನ ಸತ್ಸಂಗದಿಂದ ನಾನು ಏನ್ ಬಯಸ್ತಾ ಇದ್ದೀನಿ ಅದೆಲ್ಲ ಸಿಗ್ತಿದೆ ಅಣ್ಣ. ನನಗೆ ಬಹಳ ಆನಂದ ಆಗ್ತಾ ಇದೆ. ಒಂದನೇದ್ದು. ಎರಡನೇದೇನಂದ್ರೆ, ಮೊನ್ನೆ ಒಂದು ಸ್ವಪ್ನದಲ್ಲಿ ನಮ್ಮ ಕುಟುಂಬದವರೆಲ್ಲರೂ, ನಮ್ಮ ಸಿಸ್ಟರ್ಸ್, ನಾವು ಎಲ್ಲರೂ ಹೋಗಿದ್ವಿ. ಅದು ಶನಿ ಮಹಾತ್ಮನ ದೇವಸ್ಥಾನ ಅಂತ ಕಂಡು ಬಂತು. ಅಲ್ಲಿ ಎಲ್ಲರೂ ನಮ್ಮ ಸಿಸ್ಟರ್ಸ್ ನನಗೆ ಪ್ರಸಾದ ಕೊಡ್ತಾ ಇದ್ರು. ಇದ್ರ ಸಂಕೇತ ಏನಂತ ನಾನು ಅಧ್ಯಯನ ಮಾಡಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ತಮ್ಮಲ್ಲಿ ಭಿನ್ನ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನಂತ ಸ್ವಲ್ಪ. ಅಲ್ಲ, ಸಂಕೇತ ಏನಿದೆ, ನಿಮ್ಮಲ್ಲಿ ಯಾರಾದ್ರೂ ಕುಂಭರಾಶಿನಲ್ಲಿ ಇದ್ದಾರಾ? ನಾನೇ ಕುಂಭರಾಶಿಯಲ್ಲಿ ಮತ್ತೆ ಇವಾಗ ಜನ್ಮ ಶನಿ, ಇವಾಗ ಅವ್ರು ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಅಂತ ಲಾಸ್ಟ್ ಫೇಸ್ ಆಫ್ ಶನಿಗೆ ಮಾರ್ಚ್ 25, 2025 ಹೋಗ್ತಾ ಇದ್ದಾರೆ. ಆವಾಗ ನಿಮ್ಗೆ ಒಳ್ಳೇದು ಮಾಡ್ತಾರೆ, ಆ ಸೂಚನೆ ಕೊಟ್ಟಿದ್ದಾರೆ. ನೀವು ಈ ಶನಿ ನೆಕ್ಸ್ಟ್ ಸ್ಯಾಟರ್ಡೆ ಬರ್ತದಲ್ಲ,
ನಿಮ್ಮ ಹಾ. ಊರ್ ಪಕ್ಕದಲ್ಲಿ ಏನಾದ್ರು ಶನಿ ಮಹಾತ್ಮ ದೇವಸ್ಥಾನ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಪ್ಪ ಆಯ್ತು. ತಂದೆ, ಇಷ್ಟು ದಿವಸ ನನ್ಗೆ 5 ವರ್ಷ ನನ್ನಲ್ಲಿ ಇದ್ದೆ, ನೀನು ಇವಾಗ ಕೊನೆಯಲ್ಲಿದ್ದೀಯಾ, ಇದರಲ್ಲಿ ನನಗೆ ಆಧ್ಯಾತ್ಮಿಕವಾಗಿ ನನಗೆ ಏನ್ ಕೊಡಬೇಕು ಕೊಡಪ್ಪ, ನನಗೆ ಗುರು ಅಮರ ಅವರು ದರ್ಶನ ಕೊಡು, ಶ್ರೀ ಕೃಷ್ಣ ಪರಮಾತ್ಮ ಒಂದು ಅನುಗ್ರಹ ಕೊಡು, ಅವನ ಕಮಲ ಪಾದವನ್ನು ನಾನು ಸೇರ್ಕೋಬೇಕು ಈ ಜನ್ಮದಲ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ದಯವಿಟ್ಟು. ಎಳ್ಳು ಇದೆಯಲ್ಲ ಕಪ್ಪುದು, ಪ್ಲಸ್ ಕಪ್ಪು ಬಟ್ಟೆನಲ್ಲಿ ಕಪ್ಪು ನೂಲಿನಲ್ಲಿ ಸುತ್ತಬಿಟ್ಟು 8 ತಗೊಳ್ಳಿ, ಎಳ್ಳು ಎಣ್ಣೆನೆಲ್ಲ ಹಾಕ್ಬಿಟ್ಟು ತಗೊಂಡು ಹೋಗಿ 8 ಸತಿ ಪ್ರದಕ್ಷಿಣೆ ಮಾಡಿ ಓಂ ಶಂ ಶನೀಶ್ವರಾಯ ನಮಃ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಒಂದು ತುಳಸಿ ಮಾಲೆ ಅವನ ಪಾದಕ್ಕೆ ಹಾಕ್ಬಿಟ್ಟು ಬೇಡ್ಕೊಳ್ಳಿ ಅಷ್ಟೇ. ಅವನ್ಗೆ ಬೇಕಾಗಿರೋದು ನೀವು ನಾನು ಅನ್ನೋದಿರ್ಬಾರ್ದು, ನಂದು ಅನ್ನೋದಿರ್ಬಾರ್ದು. ಇದು ಎರಡು ಏನಿಲ್ಲ. ನೀವು ಯಾವಾಗ ಬಿಟ್ಕೊಡ್ತೀರೋ, ಶನಿ ಮಹಾತ್ಮನಂತ ಒಂದು ದೇವರು ಇಲ್ಲ. ಅವನು ಆಕ್ಚುಲಿ ಸ್ಪಿರಿಚುವಲ್ ಪ್ಲಾನೆಟ್, ಅವನು ಗ್ರಹ ಚಕ್ರವರ್ತಿ ಕೊಡೋನು, ನಿಮ್ಮನ್ನ ಮೇಲೆತ್ತಿ ಕೂರಿಸ್ಬಿಡ್ತಾನೆ ಅಂತ ಒಂದು ಭಗವಂತ. ಸೊ ಒಳ್ಳೇದು ನಿಮ್ಗೆ, ಇದನ್ನ ಮಾಡಿ ನಿಮ್ ಕೈನಲ್ಲಿ ವಾರ ವಾರ ಮಾಡಿ, ಎಷ್ಟು ವಾರ ಮಾಡ್ತಿರೋ ಒಂದು 8 ವಾರ ಮಾಡಿ ನಮಸ್ಕಾರ ಮಾಡ್ಬಿಡಿ. ಆಯ್ತು ಅಣ್ಣ, ಸಾಧ್ಯ ಆದ್ರೆ ಎಳ್ಳು ಪ್ರಸಾದ, ಬೆಲ್ಲ ಆಯ್ತು. ಇದೆಯಲ್ಲ ಹಾ, ಅದ್ನಲ್ಲಿ ಎಳ್ಳು ಎಳ್ಳು ಬೆಲ್ಲ. ಮಿಕ್ಸ್ ಮಾಡ್ಕೊಂಡು ಎಳ್ಳುನ ಪೌಡರ್ ಮಾಡ್ಬಿಡಿ, ಹಾ. ಕಪ್ಪು ಎಳ್ಳನ್ನ ಗೊತ್ತಾಗ್ಬಾರ್ದು ಯಾರಿಗೂ. ಯೂಶುವಲ್ ಆಗಿ ಹೌದಾ? ಎಳ್ಳು ಪ್ರಸಾದ ಯಾರು ತಗೊಳಲ್ಲ. ಹೌದು, ಸೊ ನಿಜ ಅಣ್ಣ. ಬೆಲ್ಲನೋ ಇಲ್ಲ ಇದು ಎಳ್ಳು ಉಂಟೆ, ರವೆ ಉಂಟೆ ಮಾಡ್ತಿರಲ್ಲ, ಅದ್ನಲ್ಲಿ ಹೌದು. ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಯಾರಿಗಾದ್ರೂ ಕೊಟ್ಬಿಡಿ. ಇನ್ನೂ ಒಂದು ಇದು ಬೇಕಂದ್ರೆ ಹೇಳ್ತೀನಿ. ಶನಿ ಮಹಾತ್ಮ ದೇವಸ್ಥಾನ ಇದ್ರೆ ಅಲ್ಲಿ ಕಪ್ಪು ಬಾಣ್ಲಿ ಇದೆಯಲ್ಲ, ಅದ್ನಲ್ಲಿ ಹೌದು. ಎಳ್ಳು ಎಣ್ಣೆ ತುಂಬಿಸ್ಬಿಡಿ ಫುಲ್ಗೆ. ಹ್ಮ್. ತುಂಬಿಸ್ಬಿಟ್ಟು ಅದು ಸಾಮಾನ್ಯವಾಗಿ ಯಾರು ಈಸ್ಕೊಳಲ್ಲ, ನೀವು ಬೇಡ್ಕೊಳ್ಳಿ. ಅಲ್ಲಿ ಯಾರಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬಂದೇ ಬರ್ತಾರೆ. ನಿಮ್ಮ ಹಾ. ಹೃದಯದಿಂದ ಶನಿ ಮಾತನ್ನ ಬೇಡ್ಕೊಂಡ್ರೆ ಅವನ್ ಕಳಿಸ್ತಾನೆ ಯಾರಾದ್ರೂ. ಆಯ್ತು. ನೀವೇನ್ ಮಾಡಿ, ಆ ಬಾಣ್ಲಿ ಪ್ಲಸ್ ಎಳ್ಳು ಎಣ್ಣೆ ತುಂಬಿಸ್ಬಿಟ್ಟು ಒಂದು ಕಪ್ಪು ವಸ್ತ್ರ ಇಟ್ಕೊಂಡು ನಿಮ್ ಕೈನಲ್ಲಿ ಕೆಪಾಸಿಟಿ ದುಡ್ಡು ಅವ್ನ್ ಕಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ನೋಡಿ ನಿಮ್ಗೆ ರಾಜಯೋಗ ಬರ್ತದೆ ನಿಮ್ಗೆ. ಈಗ ಮೊದಲನೇ ಮೆಟ್ಟು ಹತ್ಲಿದ್ದೇನಣ್ಣ. ಈಗ ನಾನು ಮೊದಲನೇ ಮೆಟ್ಲನ್ನ ಆ ರಾಜಯೋಗದಲ್ಲೇ ಮೊದಲನೇ ಮೆಟ್ಲು ನಿಂತಿದ್ದೀನಿ. ನಿಮ್ಮ ಅನುಗ್ರಹ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ, ಅಮರ ಗುರುವಿನ ಶ್ರೀರಕ್ಷೆ ಎಲ್ಲ ನನಗೆ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ. ಹಿಡ್ಕೊಳ್ಳಿ. ನಿಮ್ಗೆ ನಿಮ್ಗೆ ಕೆಪಾಸಿಟಿ ಆಫ್ ಇಂಟ್ಯೂಷನ್ ಯಾರಾದ್ ಬಂದ್ರೆ ನೀವು ಅವ್ರನ್ನ ನೋಡಿ ಅವ್ರಿಗೆ ಏನ್ ತೊಂದರೆಯಿಂದ ತಿಳ್ಕೊಂಡು ನೀವೇ ಅವ್ರಿಗೆ ಉಪಕಾರ ಮಾಡಿ. ಆಯ್ತು ಶ್ರೀ ಅಣ್ಣ. ಕೃಷ್ಣ ಅರ್ಪಣ ಮಸ್ತು. ಶ್ರೀ ಕೃಷ್ಣಾರ್ಪಣ ಮಸ್ತು ಅಣ್ಣ. ನಿಮ್ ಪಾದ. ಆಯ್ತು ಶಂಕರಪ್ಪ. ಮಂಜುನಾಥ್ ರೆಡ್ಡಿ ಅಣ್ಣ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ಮಂಜುನಾಥ್. ಸರ್ ಇದು ಸಾಲಿಗ್ರಾಮ ಮನೇಲಿ ಇರ್ಬೋದಾ ಸರ್? ಅಯ್ಯೋ, ಇಟ್ಕೊಂಡ್ರೆ ಅದಕ್ಕೆ ತಕ್ಕದಂಗೆ ಪೂಜೆ ಮಾಡ್ಬೇಕಪ್ಪ. ಸುಮ್ಮನೆ ಶೋಕೇಸ್ ನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ನೇಮಕ ಇದೆ, ಪದ್ಧತಿ ಇದೆ, ಡಿಸಿಪ್ಲಿನ್ ಇದೆ. ಅದ್ ಇಟ್ಕೊಂಡ್ರೆ ಆತರ ಮಾಡ್ಬೇಕು. ಅದಕ್ಕೆ ಅವಾಗ ಲೈಫ್ ಬರ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಆರ್ಡಿನರಿ ಸ್ಪೂನ್ ತರ ಅದಿರ್ತದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರ್. ಇದು ಶಂಕು ಇಡಬಹುದಾ ಸರ್ ಮನೆಯಲ್ಲಿ? ಶಂಕು ಅದೆಲ್ಲ ಬೇಡಪ್ಪ. ಇದು ಇರೋದು ನಿನ್ನ ಹೃದಯ, ಆ ಹೃದಯವನ್ನು ಆ ಶ್ರೀ ಕೃಷ್ಣನ್ ಕಮಲ ಪಾದ ಕೊಡಪ್ಪ. ನಿನ್ನ ಹತ್ರ ಇದೆ ಅದನ್ನ ಕೊಡು. ಈ ವಸ್ತುಗಳೆಲ್ಲ ಇಟ್ಕೊಂಡು ಏನ್ ಪ್ರಯೋಜನ ಹೇಳು? ದೇವಸ್ಥಾನದಲ್ಲಿ ಕೇಳಿದ್ರೆ ಯಾವ್ದು? ಅವೆಲ್ಲ ಬೇಡ, ಅದೆಲ್ಲ ನಿನ್ನ ಹೃದಯ ಕೊಡಪ್ಪ ಅವನ್ಗೆ. ನೋಡ್ ನೀನ್ ಎಷ್ಟ್ ಚೆನ್ನಾಗಿರ್ತೀಯ ಅಂತ. ಇದೆಲ್ಲ ಆಡಂಬರಗಳು, ಇದೆಲ್ಲ ಏನ್ ಬೇಕಾಗಿಲ್ಲ. ಅವನ್ ಕೇಳೋದು ಅದು ಒಂದೇ. ಅವನು ನಿಮ್ದವನಿರೋದು ಆ ಹೃದಯ, ಅದು ಕೊಡು ಅಂತಾನೆ. ಮಿಕ್ಕಿದೆಲ್ಲ ಅವನು. ಅರ್ಥ ಆಯ್ತಾ? ಈ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಜೀವನದಲ್ಲಿ ನೀವು ಚೆನ್ನಾಗಿ ಬರ್ತೀರಾ ನೀವು. ನಮಸ್ಕಾರಪ್ಪ. ನಮಸ್ಕಾರ. ಧನ್ಯವಾದಗಳನ್ನ ಅಣ್ಣ. ಒಂದ್ ಪ್ರಶ್ನೆ ಇದೆ. ಕ್ಯಾನ್ ಎನಿವನ್ ವೇರ್ ಕರುಂಗಲಿ ಮಾಲೈ? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಮಾಲಾ? ಏನ್ ಮಾಲಮ್ಮ? ಕರುಂಗಲಿ, KARUNGALI. ಅದು ಹಾಕೋಬಹುದಮ್ಮ. ಅದು ಪ್ಯೂರ್ ಸಿಗ್ಬೇಕು, ಡೂಪ್ಲಿಕೇಟ್ ಎಲ್ಲ ಸಿಗ್ತದಮ್ಮ. ಅದನ್ನೆಲ್ಲ ಹಾಕೊಂಡ್ರೆ ಪ್ರಯೋಜನ ಇಲ್ಲ. ಒರಿಜಿನಲ್ ಹಾಕೊಂಡು ಅದನ್ನಲ್ಲಿ ಜಪ ಮಾಡಿದ್ರೆ ಅದಕ್ಕೆ ಎಫೆಕ್ಟ್ ಇದ್ದೇ ಇರ್ತದೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಅಣ್ಣ. ಒಂದು ದಿನದಲ್ಲಿ 3 ಸಂಧ್ಯಾಕಾಲ ಇದೆ ಅಂತಾರೆ.
ತ್ರಿಸಂಧ್ಯಾ ಕಾಲ. ಸೊ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಇದರ ಟೈಮಿಂಗ್ಸ್ ನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಮ್ಮ ಬ್ರಹ್ಮ ಮುಹೂರ್ತ ಬಂದು ಫಸ್ಟ್ ಸಂಧ್ಯಾಕಾಲ ಬಿಟ್ವೀನ್ 3:30 and 5:30. ನೆಕ್ಸ್ಟ್ ಇಸ್ ಅಭಿಜಿತ್ ಕಾಲ, ದಟ್ ಈಸ್ at 12 o'clock noon. The next is Goduli Kala, 12-8 period, that is the sunset and moonrise between 5:30 and 6:30. ಇದು ಮೂರು ಶ್ರೇಷ್ಠ. ಈ ಮೂರನ್ನು ಅವರು ಆಧ್ಯಾತ್ಮಿಕಕ್ಕೆ they can use it properly. Spiritually they can advance and do the sadhana. Then ಪ್ರಶ್ನೆ, in which of the 5 koshas are the 7 chakras present? Is it in the ಅನ್ನಮಯ or ಪ್ರಾಣಮಯ ಕೋಶ ಅಂತ ಕೇಳಿದ್ದಾರೆ. ಅಮ್ಮ ನೋಡಿ, the koshas are present in your physical body. The koshas are the space suit given to you to protect you from the atmosphere, from the external atmosphere when you come from Parabrahma Loka. Artha aita? The Atma has got everything in it, inbuilt. So when it takes the physical body, the chakras get into the spinal cord. Straight agi 7 chakragal bartade. The koshas are only a preventive space suit for you. The Anandamaya kosha is given when you leave Parabrahma Loka. The Vijnanamaya kosha is given when you leave Devi Loka. And Manonmaya kosha is given when you leave Brahma Loka. When you are born, the Pranamaya kosha and the Annamaya kosha is given. These koshas have nothing to do with the chakras. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೀನಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಧ್ಯಾನ ಮಾಡುತ್ತಿರುವ ಸಂದರ್ಭದಲ್ಲಿ ಕಂಪನಗಳು ಉಂಟಾಗುತ್ತವೆ, ಜೊತೆಗೆ ಹಣೆಯಲ್ಲಿ ಸಣ್ಣ ಸಣ್ಣ ಮಿಡಿತಗಳು ಕುಂಕುಮ ಇಡುವ ಜಾಗದಲ್ಲಿ ಲೀನ ಆಗುವುದರೊಂದಿಗೆ ವೈಬ್ರೆಂಟ್ ಆಗುತ್ತಿತ್ತು. ಈಗ ಕಣ್ಣುಗಳ ಅಕ್ಕಪಕ್ಕ ದೊಡ್ಡ ದೊಡ್ಡ ನಾಡಿ ಮಿಡಿತಗಳು ಗೋಲಿ ಆಕಾರದಲ್ಲಿ ಇರುವ ಅನುಭವವಾಗಿ ಉಂಟಾಗ್ತಾ ಇದೆ. ನೆತ್ತಿಯ ಮುಖಾಂ ಕುಂಕುಮ ಇಡುವ ಜಾಗದಲ್ಲಿ ಸೇರುತ್ತದೆ. ನಾವು ನಮ್ಮ 2 ಕಣ್ಣುಗಳನ್ನು ತಿರುಗಿಸಿದಂತೆ ಅದು ಸಹ ಆಯಾ ಕಡೆ ತಿರುಗುತ್ತದೆ. ಈ ಸಮಯದಲ್ಲಿ ತಲೆ ಸುಳಿಯಲ್ಲಿ ನೋವು ಉಂಟಾಗುತ್ತದೆ ಅಣ್ಣ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅಲ್ಲ ನೋಡಿಮ್ಮ, that brow madhya between the 2 eyebrows where the kunkuma is kept is the spiritual center of our human body. And that is the third eye where it is there. When you practice the spiritual sadhana, it gets activated and you feel that ಇರುವೆಗಳು ಹೋದ್ರೆ ಹೆಂಗಿರ್ತದೆ ಆ ತರ ನಿಮ್ಗೆ ಫೀಲಿಂಗ್ ಆಗ್ತದೆ. ಅದ್ರ ಬಗ್ಗೆ ಇವ್ರು ಚಿಂತೆ ಪಡಬಾರ್ದು. ಅದು ನೆತ್ತಿಯಲ್ಲಿ ಅದು ಪೇನ್ ಬರೋದು ಬಂದು ಇವರು ಸ್ಟ್ರೆಸ್ ಮಾಡ್ಕೋಬಾರ್ದು. ಇವು 2 ಐಬಾಲ್ಸ್ ನ ಟುವರ್ಡ್ಸ್ ದಟ್ ಬ್ರೂ ಮಧ್ಯ ಕ್ಯಾಶುವಲ್ ಆಗಿ ಐಸ್ ನ ಹೆಂಗ್ ಇಟ್ಕೋಬೇಕು ಅಟ್ಟಿ ಇಟ್ಕೋಬೇಕು. ಇಟ್ ನಾಟ್ ಕನ್ವರ್ಜ್ ಟುವರ್ಡ್ಸ್ ದ ಬ್ರೂ ಮಧ್ಯ. ಆವಾಗ ಈ ಸ್ಟ್ರೈನ್ ಈ ಪೇನ್ ಇರಲ್ಲಮ್ಮ. ಧನ್ಯವಾದಗಳು ಅಣ್ಣ. ಇವಾಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ವಾಸ್ ಶ್ರೀ ಶಿವ ಬಾಲಯೋಗಿ ಅನ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಶಿವ ಅಂಡ್ ಪಾರ್ವತಿ ಕಂಬೈನ್ಡ್ ಅಂತ ಕೇಳಿದ್ದಾರೆ. ಇಲ್ಲ, ಶಿವಬಾಲಯೋಗಿ ಇಸ್ ಸುಖಬ್ರಹ್ಮ ಋಷಿ. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ವಿ. ಕವಿತಾ ಅಕ್ಕ ಅನ್ಮ್ಯೂಟ್ ಮಾಡಿ. ಕವಿತಾ ಅಕ್ಕ. ಕಬೀರ್ ದಾಸ್ ಆಲ್ಸೋ ವಾಸ್ ಸುಖಬ್ರಹ್ಮ ಋಷಿ. ಧನ್ಯವಾದಗಳು ಅಣ್ಣ. ಅಕ್ಕ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ನಮಸ್ತೆ ಅಣ್ಣ. ಅಣ್ಣ, ನೀವ್ ಹೇಳ್ದಾಗೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ ಬಂದೆ ಅಣ್ಣ. ಮತ್ತೆ ಇವತ್ ಏನಾಯ್ತು ಅಂದ್ರೆ ಅದನ್ನೇ ಯೋಚನೆ ಮಾಡ್ಕೊಂತ ಗುರು ಅಮರ್ ಅವ್ರ ಹತ್ರ ಕೇಳ್ತಾ ಇದ್ದೆ ಯಾಕೆ ಈ ತರ ಆಯ್ತು ಅಂತ. ಅವರು ಹಂಗೆ ಮಾತಾಡ್ಕೊಂತ ಬರ್ತಾ ಇದ್ದೆ ರೋಡಲ್ಲಿ. ಎದುರುಗಡೆ ಬೈಕಲ್ಲಿ ಬಾಳೆಗೊನೆ ಬೈಕಿಂದ ಬಿದ್ದು ನಂಗೆ ಕಾಲ್ ಹತ್ರ ಬಂತು. ಮತ್ತೆ ಮುಂದೆ ಪಾಸ್ ಆದೆ, ಯಾರೋ ಹಣ್ಣಿನ ಕವರ್ ಇಟ್ಕೊಂಡಿದ್ರು. ಆ ಕವರ್ ಹರಿದು ಹಣ್ಣುಗಳು ಅಷ್ಟು ನಂಗೆ ಕಾಲ್ ಹತ್ರ ಬಂತು. ಅದೇನ್ ಸೂಚನೆ ಅಣ್ಣ ಗೊತ್ತಾಗಿಲ್ಲ. ಅಂದ್ರೆ ಏನಂದ್ರೆ ಹಣ್ಣುಗಳು ದಾನ ಮಾಡಿ ಅಂತ ಸೂಚನೆ. ಅರ್ಥ ಆಯ್ತಾ? ಹಣ್ಣುಗಳು ನಿಮ್ ಹತ್ರ ಬಂದಿದೆ, ಆ ಹಣ್ಣುಗಳು ಕೊಂಡ್ಕೊಂಡು ನೀವು ದಾನ ಮಾಡಿ. ಯಾರ ಬಡವರಿಗೆ ಬೇಕಾದವರಿಗೆ ಆ ತರ ಮಾಡಿ. ಸರಿ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ದಾನ ಮಾಡಿ. 3 ಜನಕ್ಕೋ 5 ಜನಕ್ಕೋ 7 ಜನಕ್ಕೋ 9 ಜನಕ್ಕೋ 11 ಜನಕ್ಕೋ. ಸರಿ ಅಣ್ಣ. ನಮಸ್ಕಾರ ಅಮ್ಮ.
ನಮಸ್ಕಾರ ಅಣ್ಣ. ಧನ್ಯವಾದಗಳು. ಬೇರೆ ಯಾರಿಗಾದ್ರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋ ಗ್ಯಾಲರಿ ಮೋಡಲ್ ಇದ್ದೀವಿ, ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಸತ್ಸಂಗದ ಕೊನೆಗೆ ಪ್ರಶ್ನೆ ಕೇಳ್ತೀರಾ, ದಯವಿಟ್ಟು ಈಗ ಸಮಯವನ್ನ ಉಪಯೋಗ ಮಾಡ್ಕೊಳ್ಳಿ. ಶಂಕರಪ್ಪಣ್ಣ ಮಾತಾಡಿ ಅಣ್ಣ. ಅಣ್ಣ ಕ್ಷಮೆ ಇರ್ಲಿ, ಒಂದು ವಿಷಯ ಚರ್ಚೆ ಮಾಡ್ಬೇಕಾಗಿತ್ತು. ನಾವು ಪ್ರತಿ ಭಾನುವಾರ ನಮ್ಮ ಊರ್ ಪಕ್ಕ ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ ಇದೆ, ಬೆಟ್ಟದ ಮೇಲಿದೆ. ಅಲ್ಲಿ ಪ್ರತಿ ಭಾನುವಾರ ನಮ್ಮ ಆತ್ಮೀಯರೊಬ್ರು ನಾವು ಸಮಾನ ಮನಸ್ಕರು ಹೋಗಿ ಅಲ್ಲಿ ಧ್ಯಾನ ಮಾಡ್ತೀವಿ. ಅಮರ ಗುರುವಿನ ಧ್ಯಾನ ಮಾಡ್ತೀನಿ ನಾನು. ಅವ್ರಿಗೂ ನಾನು ಹೇಳಿದ್ದೀನಿ, ಅವ್ರದೇ ಆದಂತ ಒಂದಿದ್ರಲ್ಲಿ ಅವ್ರು ಧ್ಯಾನ ಮಾಡ್ತಾರೆ. ನಾನು ಅಮರ ಗುರುವಿನ ಅಲ್ಲಿ ಧ್ಯಾನ ಮಾಡ್ತಾ ಇರ್ತೀನಿ. ಪ್ರತಿ ಭಾನುವಾರ ಮಧ್ಯಾಹ್ನ ಸಮಯದಲ್ಲಿ ಹೋಗ್ತಾ ಇದ್ವಿ ನಾವು. 11 ಗಂಟೆಗೆ ಸಮಯ ಸಿಗುತ್ತೆ ಅವ್ರಿಗೆ. 11ರಿಂದ 12ವರೆವರೆಗೂ ನಾವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಅದನ್ನು ಆ ರೀತಿ ಮಾಡ್ಬೋದಲ್ಲ ಅಣ್ಣ ದೇವಸ್ಥಾನದಲ್ಲಿ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಲ್ಲಿ ನಾನು ಮಾಡ್ಬೇಕಾದಾಗ ಅವರೇ ಪರಬ್ರಹ್ಮ ಸ್ವರೂಪ, ನಾನು ಅಲ್ಲಿ ಧ್ಯಾನ ಮಾಡ್ಬೇಕಾದಾಗ ಎಲ್ಲಾ ಕಡೆ ಇರ್ತಾರ ಅವರು. ಆಯ್ತು, ನಾನು ಅಲ್ಲಿ ಧ್ಯಾನ ಮಾಡ್ಬೇಕಾದಾಗ ನನಗೆ ಮೆಸೇಜ್ಗಳು ಬಂದಿದ್ದು, ನೀವ್ ಈ ರೀತಿ ಮಾಡಿ ಅಂತ. ಕಿವಿಯಲ್ಲಿ ಯಾರೋ ಏನೋ ಹೇಳ್ದಂಗೆ ಆಯ್ತು ಅಂತ ಹೇಳಿದ್ನಲ್ಲ, ಅದೆಲ್ಲ ಮೆಸೇಜ್ ಅಲ್ಲಿ ಬರ್ತಾ ಇದೆ, ಅಲ್ಲಿ ಕೂತಾಗ ಬರ್ತಾ ಇದೆ. ನಂಗೆ ಅಭ್ಯಾಸ ಮಾಡ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನ ಸಿದ್ಧಿ ಮಾಡ್ಕೊಳ್ಳಿ ನೀವು. ಅದೇ ನೀವೇನ್ ಮಾರ್ಗದರ್ಶನ ಕೊಟ್ಟಿದ್ದೀರಲ್ಲ ಅದ್ರಂಗ್ ಮಾಡ್ತಾ ಇದ್ದೀನಿ ಈಗ ನಾನು. ಆಯ್ತಪ್ಪ. ನಮಸ್ಕಾರ ಎಲ್ಲ ಅವ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಅಣ್ಣ ಒಂದ್ ಪ್ರಶ್ನೆ ಇದೆ ಅಣ್ಣ. ನನ್ನ ಬೆನ್ನು ಮೂಳೆ ಸ್ಪೈನಲ್ ಅಲ್ಲಿ ಏನೋ ಕೆಳಗಿಂದ ಮೇಲೆ ಎದ್ದ ಹಾಗೆ ಆಗುತ್ತೆ, ಹಗ್ಗದ ಹಾಗೆ ಆರ್ ಹಾವಿನ ಹಾಗೆ. ಇದು ಏನು ಅಂತ ಒಬ್ರು ಅಕ್ಕ ಕೇಳ್ತಾ ಇದಾರೆ ಅಣ್ಣ. Amma, for everyone, the Kundalini Shakti will be in the form of a snake sleeping at the tip of the spinal cord. When a guru initiates you, that gets awakened and it starts going up as you practice the spiritual sadhana as per the guru's given knowledge for the spiritual sadhana. So that feeling he has got. ಓಕೆ ಅಣ್ಣ, ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ, ಪ್ರಶ್ನೆ ಏನಾದ್ರೂ ಇದ್ರೆ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆದ್ರೂ ಉಪಯೋಗಿಸಿ. ಸೋಮಣ್ಣ ಅನ್ಮ್ಯೂಟ್ ಮಾಡಿ. ಸೋಮಣ್ಣ ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಪ್ಪ ಅಣ್ಣ, ಚೆನ್ನಾಗಿದ್ರೆ ಅಣ್ಣ? ಹೇಳಿ. ಚೆನ್ನಾಗಿದ್ದಪ್ಪ, ಏನ್ ವಿಷಯ ಹೇಳಿ ಅಣ್ಣ. ಏನಿಲ್ಲ, ನಮ್ಮ ಅಣ್ಣನಿಗೆ ಒಂದ್ ಸಣ್ಣ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ, ಅದು ಶೇರ್ ಮಾಡಂತ ಹೇಳ್ತಾ ಇದ್ರು. ಹೇಳಿ, ಏನ್ ವಿಷಯ? ಅಣ್ಣ, ಬೆಳಗಿನ ಜಾವ ಅವರಿಗೆ 3:30-4 ಗಂಟೆಗೆ ಒಂದು ಬಿದ್ದಿತ್ತಂತೆ. ಅದ್ರಲ್ಲಿ ದೊಡ್ಡದಾದ ಬೆಳಕು, ಅದರಲ್ಲಿ ನಿಮ್ಮ ಮುಖಾನೇ ಕಾಣಿಸ್ತಾ ಇತ್ತಂತೆ ಅವರಿಗೆ. ಆಮೇಲೆ ಅವ್ರ ಹತ್ರ ಕೇಳ್ಕೊಂಡಾಗ, ಆಯ್ತು ನೀನು ಗುರುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ತಾ ಇದೀಯಾ, ಹೋಗು, ನಿಂಗೆ ಮುಂದಿನ ದಾರಿ ತೋರಿಸ್ತಾರೆ ಅಂತೆಲ್ಲ ಏನೋ ಹೇಳಿದ್ರಂತೆ ಅಣ್ಣ. ಅದಕ್ಕೆ ಅದೇನು ಅಂತ, ಆಮೇಲೆ ಭಾಗವತ ಮುಗುದಿ ಅಂತೆಲ್ಲ ಹೇಳಿದ್ರಂತೆ. ಅದೇ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಗುರು ಅಮರ ಅವರನ್ನ ಪರಿಪೂರ್ಣವಾಗಿ ನೀವು ಅನ್ಕಂಡೀಷನಲ್ ಆಗಿ ಅವ್ರಿಗೆ ಸರೆಂಡರ್ ಮಾಡಿ, ನಂಬಿಕೆ ಇಟ್ಕೊಂಡು ಆ ಶ್ರೀಮದ್ ಭಾಗವತಂ ಕೊಟ್ಟಿದ್ದನ್ನ 7 ದಿವಸದಲ್ಲಿ ಅದನ್ನ ಮುಗಿಸಿ, ಅದಕ್ಕೆ ಪ್ರತಿಫಲ ಸಿಗ್ತದೆ. ಅವ್ರಿಗೆ ಗೊತ್ತಾಗ್ತದೆ ಏನ್ ಮುಂದೆ ಅಂತ ಅವರು ಸೂಚನೆ ಕೊಡ್ತಾರೆ, ಅವ್ರು ಅಡ್ವೈಸ್ ಮಾಡ್ತಾರೆ. ಅವರು ಈ ಇನ್ಸ್ಟ್ರಕ್ಷನ್ಸ್ ನ ಅವ್ರು ಫಾಲೋ ಮಾಡ್ಬೇಕು. ಎಷ್ಟು ಜಲ್ದಿ ಆಗ್ತದೋ ಅಷ್ಟು ಜಲ್ದಿ ಫಾಲೋ ಮಾಡಿ. ನಿಮ್ಮ ರೂಪದಲ್ಲೇ ಬಂದಿದ್ರ, ಅದೊಂದು ಅವನಿಗೆ ಖುಷಿ ಆಗಿದೆ. ಅವರು ಹಂಗೆ ಮಾಡೋದು. ಅವರು ಅದೆಲ್ಲ ಅವ್ರ ಲೀಲೆಗಳು, ಅದು ನಾವು ಹೇಳಕ್ ಆಗಲ್ಲ. ಅವರು ಒಬ್ರೊಬ್ರು ಹೆಂಗೆ ಇರ್ತಾರೋ ಅದನ್ ಪ್ರಕಾರ ಅವ್ರು ಬರ್ತಾರೆ, ಅವ್ರು ಅಷ್ಟೇ, ಬೇರೆ ಏನಿಲ್ಲ. ನಮಸ್ತೆ ಸತೀಶ್ ಅಣ್ಣ. ಕೃಷ್ಣಾರ್ಪಣ. ನಮಸ್ಕಾರಪ್ಪ. ನಮಸ್ಕಾರ. ಧನ್ಯವಾದಗಳು. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ಗುಡ್ ಈವ್ನಿಂಗ್. ನಮಸ್ಕಾರ ಅಣ್ಣ. ಅಣ್ಣ ಸತೀಶ್ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಅಣ್ಣ, ನಮ್ಮ ತಾಯಿಯವ್ರಿಗೆ ಆಕ್ಚುಲಿ ಅವರು ಮನೆ ಖಾಲಿ ಮಾಡ್ಬೇಕು. ಅದರಿಂದ ಅವರು ತುಂಬಾ ನೋವು ಪಟ್ಟು, ಇಲ್ಲಿ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಅಮರ ಗುರುಗಳ ಹತ್ರ ಧ್ಯಾನ ಮಾಡ್ಬಿಟ್ಟು ಅವ್ರನ್ನ ಪ್ರಾರ್ಥನೆ ಮಾಡಿ ಮಲಗಿದ್ದಾರೆ. ಅವ್ರ ಕನ್ಸಲ್ಲಿ 3 ಜನ ಬಂದಿದ್ರಂತೆ. ಇಬ್ಬರು ಬಂದಿದ್ರಂತೆ. ವೈಟ್ ಬಟ್ಟೆ ಹಾಕಿದಾರಂತೆ. ಮನೆಗೆ ಒಳಗಡೆ ಬಂದು ಕಳಸ ಇಟ್ಟು, ಖಾಲಿ ಮನೆ ಅಂತೆ, ದೇವ್ರ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡಿ
ಅಮ್ಮ ಪ್ರಸಾದ ಚಿತ್ರಾನ್ನ ಮಾಡಿದ್ರಂತೆ. ಆ ಚಿತ್ರಾನ್ನ ಅವರು ಬಡಿಸ್ಕೊಂಡು ತಿಂದ್ಬಿಟ್ಟು ಹೋದ್ರಂತೆ. ಅಮ್ಮ ಭಯಪಟ್ಟು ಯಾರ್ ಹಿಂಗ್ ಬರ್ತಾ ಇದ್ದೀರಾ, ಯಾರ್ ನೀವು ಅಂತ ಅಮ್ಮ ಬೈತಾ ಇದಾರಂತೆ. ಅದಕ್ಕೆ ಒಬ್ರು ಇದ್ಕೊಂಡು, ಇಲ್ಲ ಅವ್ರಿಗೇನು ಹೇಳ್ಬೇಡಿ, ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಅವ್ರ ಮಾತೆಲ್ಲ ತಲೆಗೆ ಹಾಕೋಬೇಡಿ, ನೀವು ಪೂಜೆ ಮಾಡಿ ಅಂತ ಹೇಳಿ ಪೂಜೆ ಮಾಡ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಹೋದ್ರಂತೆ. ಸೊ ಇದು ಏನ್ ಸೂಚನೆ ಅಂತ ಕೇಳ್ತಾ ಇದಾರೆ ಅಣ್ಣ ಅಮ್ಮ. ಅಂದ್ರೆ ಅವ್ರ ಮನೆ ಖಾಲಿ ಮಾಡ್ಬೇಕಂತ ಹೇಳಿದ್ರಲ್ಲ, ಆ ಮನೆ ಖಾಲಿ ಮಾಡ್ಬಿಟ್ಟು ಬೇರೆ ಮನೆಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಈ ತರ ಗೃಹ ಪ್ರವೇಶ ತರ ಚಿಕ್ಕದಾಗಿ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಪ್ರಸಾದ ಮಾಡಿ, ಆ ಪ್ರಸಾದವನ್ನು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗಿ ಇಬ್ರು ಗಂಡಸರು ಬರ್ತಾರಲ್ಲ ಅವ್ರ ಹತ್ರ ಅದು ಕೊಡಿ ಅವ್ರಿಗೆ. ಸರಿ ಅಣ್ಣ, ಆಯ್ತು. ಶ್ರೀಕೃಷ್ಣ ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ, ಥ್ಯಾಂಕ್ ಯು. ಆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಆದಷ್ಟು ಜಲ್ದಿ ಬೇರೆ ಮನೆ ಹೋಗಿ ಅವರು ಚೆನ್ನಾಗಿರ್ಲಿ ಕೊನೆ ತನಕ. ಅದೇ ಅಣ್ಣ, ಅವರು ವರ್ಷನೂ ಮನೆ ಚೇಂಜ್ ಮಾಡೋ ಪರಿಸ್ಥಿತಿ ಬರ್ತಾನೆ ಇದೆ. ನಾವೆಲ್ಲ ಸಣ್ಣ ಮಕ್ಳಿದ್ದಾಗ ಅಟ್ಲೀಸ್ಟ್ ಒಂದು 10 years 15 years ಎಲ್ಲ ಒಂದೇ ಮನೇಲಿ ಇರ್ತಾ ಇದ್ವಿ, ಬಾಡಿಗೆ ಜೀವನ ನಮ್ದು. ಇವಾಗ ಪ್ರತಿ ವರ್ಷನೂ ಏನಾದ್ರೂ ಒಂದು ತೊಂದರೆಗಳು ಓನರ್ ಇಂದ ಅಥವಾ ಅಕ್ಕಪಕ್ಕ ಹಿಂಗೆ ತೊಂದರೆಗಳು ನಡೀತಾ ಇದೆ. ಆಲ್ಮೋಸ್ಟ್ ಒಂದು 4-5 years ಇಂದ ಪ್ರತಿ ವರ್ಷನೂ ನಾವು ಚೇಂಜ್ ಮಾಡೋ ಪರಿಸ್ಥಿತಿ ಬರ್ತಾನೆ ಇದೆ ಅಮ್ಮ ಮನೆಯಲ್ಲಿ. ಅದೇ ಇವಾಗ ಅವ್ರು ಸೂಚನೆ ಕೊಟ್ಟಿರೋದು, ಅವ್ರು ಸೂಚನೆ ಕೊಟ್ಟಿರೋದು ಬೇರೆ ಮನೆಗೆ ಹೋಗ್ತಾರಲ್ಲ ಹೊಸ ಮನೆಗೆ, ಅಲ್ಲಿ ಚೆನ್ನಾಗಿ ಹಾಲು ಇದನ್ನ ಉಗ್ಸಿ ಪ್ರಸಾದ ಚೆನ್ನಾಗಿ ಮಾಡಿ ಅಲ್ಲಿ ಪೂಜೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಅಮರ ಅವ್ರನ್ನ ಸ್ಮರಣೆ ಮಾಡಿ ಋಷಿಗಳನ್ನ ಸ್ಮರಣೆ ಮಾಡಿ ಒಂದ್ ದೇವಸ್ಥಾನಕ್ಕೆ ಹೋಗಿ ಈ ಪ್ರಸಾದವನ್ನು ಗಂಡಸರು ಇರ್ತಾರಲ್ಲ ಮುಖ್ಯವಾಗಿ ಅವ್ರಿಗೆ ಇದನ್ನ ಕೊಡಿ. ಈ ತರ ತೊಂದರೆ ಬರಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಇಬ್ರು ಯಾರು ಗಂಡಸರು ಬಂದ್ರೋ ಅವರೇ ಬಂದು ಅಲ್ಲಿ ಇಸ್ಕೊಳ್ತಾರ. ಸರಿ ಅಣ್ಣ, ಅದು ಯಾರು ಇರ್ಬೋದು ಅಣ್ಣ? ಅದೆಲ್ಲ ಕೇಳ್ಬಾರ್ದು ಪ್ರಶ್ನೆ. ಸರಿ ಅಣ್ಣ, ಓಕೆ ಅಣ್ಣ. ಅವ್ರು ಬಂದಿದ್ದಾರೆ, ನೀವ್ ಮಾಡಿ ಕೆಲ್ಸ, ಅವ್ರು ಬಂದು ಇಸ್ಕೊಳ್ತಾರೆ ಅಷ್ಟೇ. ಸರಿ, ಆಯ್ತು ಅಣ್ಣ. ಶ್ರೀಕೃಷ್ಣ. ಧನ್ಯವಾದಗಳು. ಅವ್ರ ಕೊನೆ ತನಕ ಮನೆಯಲ್ಲೇ ಇರ್ತಾರೆ ಅವರು. ಧನ್ಯವಾದಗಳು ಅಕ್ಕ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋದಲ್ಲಿ ಕೈ ಎತ್ತಿ, ಇಲ್ಲ ಚಾಟ್ ಅಲ್ಲಾದ್ರೂ ನೀವು ಬರೆದ್ರೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಮಾನಸ ಶಿವಶಂಕರ್ ಅಣ್ಣ ಮಾತಾಡಿ. ಕೃಷ್ಣಾರ್ಪಣಮಸ್ತು. ಸತೀಶಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ. ಸತೀಶಣ್ಣ, ಬೆಳಗಿನ ಜಾವ ಕನ್ಸಲ್ಲಿ ಕಾವಿ ಬಟ್ಟೆ ಹಾಕೊಂಡು ನಾನು ಮಗಳು ಯಾವ್ದೋ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀರಿ, ಮಾಲೆ ಎಲ್ಲ ಕತ್ತಲ್ಲಿ ಹೂವಿನ ಹಾರ ಹಾಕೊಂಡು. ಮತ್ತೆ ಅಲ್ಲಿ ಹೋಗಿ ಬೇಡಮ್ಮ ಹೂವಿನ ಹಾರೆಲ್ಲ ಎತ್ಬಿಡು ಅಂತ ಹೇಳ್ತಾ ಇದೀನಿ. ಬಸ್ ಇಳಿದ ಮೇಲೆ ಯಾರು ಇರ್ತಾ ಇಲ್ಲ ಅಂತ ಎಲ್ಲ ಹಾಕಿದ ತಕ್ಷಣ ಹಸು ಬಂದು ಅದನ್ನ ತಿನ್ಕೊಂಡು ಹೊರಟೋಯ್ತು. ಮತ್ತೆ ಅದನ್ನ ಸಂಕೇತ ಏನು ಅದು? ಯಾವ ಕಲರ್ ಡ್ರೆಸ್ ಇತ್ತು? ಕಾವಿ 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 ಬಟ್ಟೆ. ಕಾವಿ ಬಟ್ಟೆ. ನೀವೇನಾದ್ರೂ ಯಾರ್ದ ಸುಬ್ರಹ್ಮಣ್ಯ ದೇವಸ್ಥಾನ ಸ್ವಲ್ಪ ಇದು ಮಾಡ್ತಾ ಇದ್ದೆ. ಬೇಡ್ಕೊಂಡಿದ್ದೀರಾ? ಹೌದು, ಬೇಡ್ಕೊಂಡಿದ್ದೀರಾ? ಹೌದು. ಬೇಡ್ಕೊಂಡಿದ್ರೆ ನೀವು ಒಂದ್ ಮಾಡಿ, ಆ ಸುಬ್ರಹ್ಮಣ್ಯ ಎಲ್ಲಿರೋದು ನೀವು? ಅಲ್ಸೂರೇ ಸತೀಶಣ್ಣ. ಅಲ್ಸೂರು ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ? ಹೌದು ಸತೀಶಣ್ಣ. ಅಲ್ಲಿ ಕಾವಿ ಬಟ್ಟೆ ಹಾಕೊಂಡು ಒಂದು ಮಂಗಳವಾರ ಹೋಗಿ ಅವ್ರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬಿಟ್ಟು ಬನ್ನಿ. ಸಾಧ್ಯ ಆದ್ರೆ ಏನ್ ಮಾಡಿ, ಒಂದು ನವಿಲ್ ಗರೆ ತಗೊಳ್ಳಿ. ನವಿಲ್ ಗರೆ ಇಲ್ವಾ? ನೀವು ನಿಮ್ ಮಗಳು ಕಾವಿ ಬಟ್ಟೆ ಹಾಕೊಂಡು ಒಂದು ನವಿಲ್ ಗರೆ ತಗೊಂಡು ಹೋಗ್ಬಿಟ್ಟು ಈ ಮಂತ್ರ ಓಂ ಸುಬ್ರಹ್ಮಣ್ಯೋಹಂ, ಓಂ ಸುಬ್ರಹ್ಮಣ್ಯೋಹಂ, ಓಂ ಸುಬ್ರಹ್ಮಣ್ಯೋಹಂ ಇದನ್ನ 21 ಸತಿ ಪ್ರದಕ್ಷಿಣೆ ಮಾಡಿ ಅವ್ರ ಪಾದಕ್ಕೆ ಹಾಕ್ಬಿಟ್ಟು, ತಂದೆ ನನ್ನ ಒಂದು ಪ್ರೇಯರ್ನ ಸ್ವೀಕರಿಸು, ನನ್ನ ಮಗಳನ್ನ ಚೆನ್ನಾಗಿ ಆಶೀರ್ವಾದ ಮಾಡಿ ಕಾಪಾಡು ಅಂತ ಬೇಡ್ಕೊಂಡು ಈ ತರ 6 ಮಂಗಳವಾರ ಮಾಡಿ. ಸರಿ ಸತೀಶಣ್ಣ, ಅಷ್ಟೇ. ಸಂತೋಷ. ತುಂಬಾ ಧನ್ಯವಾದ. ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಅಣ್ಣ ಒಂದು ಪ್ರಶ್ನೆ ಬಂದಿದೆ. ಅಣ್ಣ ಪ್ಲೀಸ್. ಹಾ ಸತೀಶಣ್ಣ, ನಾನು ಅಲ್ಸೂರಿನಲ್ಲೇ ಇರೋರು. ಸತೀಶಣ್ಣ ಗೊತ್ತು ಸತೀಶಣ್ಣ, ಸೋಮೇಶ್ವರ ದೇವಸ್ಥಾನದಲ್ಲಿ ಮೀಟ್ ಆಗಿದ್ದೀರಿ. ಈಗ ಸ್ವಲ್ಪ ಬಿಸಿ ಆಗ್ಬಿಟ್ಟೆ ಅಂತ ಮನೆ ಚೇಂಜ್ ಮಾಡಿದ್ದೀನಿ ಅಂತ ನಾನು ಆ ಕಡೆ ಬರಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ. ಬಿಡಿ ಆಯ್ತು, ಬಿಡಿ. ಖಂಡಿತ ಸತೀಶಣ್ಣ. ಸರಿ, ನಮಸ್ಕಾರ. ನಮಸ್ಕಾರ ಸತೀಶ್, ನಮಸ್ಕಾರ.
ಪವಿತ್ರ. ಅಣ್ಣ ಮುಂದಿನ ಪ್ರಶ್ನೆ. Just like Lord ಹ್ಮ್ Suryadeva advised Gokarna to read Srimad Bhagavatam to relieve his brother Dundukari, Amara Guru also advised us to read Srimad Bhagavatam in 7 days. So is Amara Guru none other than Lord Suryadeva ಅಂತ ಒಬ್ರು ಕೇಳಿದ್ದಾರೆ. He is Parabrahma Swarupa. He is every God prevailing in this Brahmanda. He is everyone he is. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋದಲ್ಲಿ ಕೈ ಎತ್ತಿ. ಅಣ್ಣ ಒಂದು ಪ್ರಶ್ನೆ ಇದೆ. ಮಲಗಿರುವ ಸಂದರ್ಭದಲ್ಲಿ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ದರ್ಶಿಸಿ ನಾಗ ಮಂತ್ರ ಹೇಳುತ್ತಾ ದೇವರ ಧ್ಯಾನದಲ್ಲಿದ್ದೆ. ಜನ ದೇವರನ್ನು ಹೊತ್ತು ತರುತ್ತಿದ್ದ ಬೊಂಬು ತಲೆ ಹಿಂಭಾಗಕ್ಕೆ ಹೊಡಿತು. ಎಚ್ಚರವಾದ ನಂತರ ನಿಜವಾದ ನೋವಿನ ಅನುಭವ ಆಯಿತು ಅಂತ ಒಬ್ರು ಅಣ್ಣ ಕೇಳಿದ್ದಾರೆ ಅಣ್ಣ. It is a very good astral experience. ಅಂದ್ರೆ ಇವರು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡ್ಬೇಕು, ಮೋಸ್ಟ್ಲಿ ಮರ್ತು ಬಿಟ್ಟಿರ್ಬೇಕು ಇವರು, ಅದಕ್ಕೆ ತಲೆ ಮೇಲೆ ಒಂದು ಏಟ್ ಬಿದ್ದಿದೆ. ಓಕೆ, ಆಮೇಲೆ ಅವರೇನೆ ನನ್ಗೆ ಯಾಕೆ ಈ ತರ ಆಗಿದೆ ಅಂತ ಕೇಳಿದ್ದಾರೆ. ಅದೇ ಇವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರುವ ಅಲ್ಲಿದ್ರೆ ಇವಾಗ ಇನ್ನೊಬ್ರಿಗೆ ಹೇಳಿದ್ನಲ್ಲ ಇವಾಗ ಪರಿಹಾರ, ಅದನ್ನೇ ಹೋಗಿ ಅವ್ರು ಮಾಡಿ ಅವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಕ್ಷಮೆ ಕೇಳ್ಕೊಳ್ಳಿ. ಓಕೆ, ಧನ್ಯವಾದಗಳನ್ನ. ಒಬ್ರು ಅಕ್ಕ ಕೇಳಿದ್ದಾರೆ ಹೌ ಟು ಕಂಪ್ಲೀಟ್ ಶ್ರೀಮದ್ ಭಾಗವತಂ ಇನ್ 7 days ಅಂತ. ಅಕ್ಕ ಗ್ರೂಪ್ ಅಲ್ಲಿ ಅದನ್ನ ಮತ್ತೆ ಶೇರ್ ಮಾಡೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾಳೆ ಒಳಗಡೆ ನೀವು ವಿಡಿಯೋ. ಅಲ್ಲಮ್ಮ, ಅಲ್ಲ ಅವ್ರು ಕೇಳಿದ್ದು ಪ್ರೊಸೀಜರ ಇಲ್ಲ ಹೌ ಟು ರೀಡ್ ಇಟ್ ಅಂತ. ಕೈಂಡ್ಲಿ ಕರೆಕ್ಟ್ ಆಗಿ ಹೌ ತಿಳ್ಕೊಳ್ಳಿ. ಟು ಕಂಪ್ಲೀಟ್ ಭಾಗವತ ಇನ್ 7 days. ಹೌ ಟು ಕಂಪ್ಲೀಟ್ ಅಂದ್ರೆ ಯು ವಿಲ್ ಹ್ಯಾವ್ ಟು ರೀಡ್ ದ ಶ್ರೀಮದ್ ಭಾಗವತಂ ಇನ್ 7 days. ಶ್ರದ್ಧಾ ಭಕ್ತಿ ಅಂಡ್ ಏಕಾಗ್ರತ, ಅದು ಪ್ರೊಸೀಜರ್ ಇದೆಯಲ್ಲ ಪವಿತ್ರ. ಗ್ರೂಪ್ ನಲ್ಲಿ ಹಾಕಿದ್ವಿ, ಸಾಕಷ್ಟು ಸತಿ ಹಾಕಿದೀವಿ. ಲೆಟ್ ದಮ್ ಸ್ಕ್ರೋಲ್ ಬ್ಯಾಕ್ and go through the procedure and follow it and finish the Srimad Bhagavatam in 7 days. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ನಾವು ಕೆಲವೊಂದು ಹರಕೆಗಳನ್ನು ಮಾಡಿಕೊಂಡಿರ್ತೀವಿ, ಅದನ್ನ ಸಕಾಲದಲ್ಲಿ ಮಾಡಕ್ಕೆ ಆಗ್ದಲೇನೆ ಜಾಸ್ತಿ ಸಮಯ ಆಗ್ತಾ ಇರುತ್ತೆ, ಅಥವಾ ನಮ್ಮ ಕರ್ಮದ ಅನುಸಾರ ನಮ್ಮ ಜೀವನ ನಡೀತಾ ಇತ್ತ ತಿಳಿಸಿ ಅಂತ. 1 second ಸಮಥಿಂಗ್. ನಾವು ಕೆಲವೊಂದು ಹರಕೆಗಳನ್ನು ಮಾಡಿಕೊಂಡಿರುತ್ತೇವೆ, ಅದನ್ನು ಸಕಾಲದಲ್ಲಿ ಮಾಡದೆ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಅಥವಾ ನಮ್ಮ ಕರ್ಮದ ಅನುಸಾರ ನಮ್ಮ ಜೀವನ ನಡೆಯುತ್ತಾ ತಿಳಿಸಿ, ಮತ್ತು ನಮ್ಮ ಹರಕೆಗಳನ್ನು ನಮಗೆ ಸಾಧ್ಯವಾದಾಗ ಮಾಡಬೇಕಾ ತಿಳಿಸಿ ಅಣ್ಣ ಅಂತ ಕೇಳಿದ್ದಾರೆ. ನೋಡಿ ಮಾ, ಭಗವಂತ ಕೇಳಲ್ಲ ಹರಿಕೆ ಮಾಡಿ ಅಂತ ಅಲ್ವಾ? ಸೊ ನೀವಾಗಿ ಅದನ್ನ ಕಮಿಟ್ ಮಾಡ್ಕೊಂಡಿದ್ದೀರಾ. ಆ ಕಮಿಟ್ ಮಾಡೋದನ್ನ ನೀವೇನ್ ಮಾಡ್ಬೇಕು, ಅದನ್ನ ಪೂರೈಸ್ಬೇಕು. ಮರ್ತೋಗ್ಬಿಟ್ಟಿದ್ರೆ ಅದು ಬೇರೆ, ಬಟ್ ಗೊತ್ತಿದ್ದು ಮಾಡಿದ್ದನ್ನ ನೀವು ಮಾಡಕ್ ಆಗಿಲ್ಲ ಅಂದ್ರೆ ಅದು ನಿಮ್ ತಪ್ಪು, ಅದು ಮಾಡ್ಲೇಬೇಕು, ಅದು ತೊಂದ್ರೆ ಬಂದೇ ಬರ್ತದೆ. ಅದು ಯು ಹ್ಯಾವ್ ಟು ಫಿನಿಶ್ ಯುವರ್ ಕಮಿಟ್ಮೆಂಟ್ ಟು ದ ಲಾರ್ಡ್ ವಿಚ್ ಯು ಆರ್ ಕಮಿಟೆಡ್. ಐ ವಿಲ್ ಡೂ ದಿಸ್. Whatever other things you have to keep secondary, first do your commitment. It is your fault, your own necessity. You are conditioned the God that I will do this if I get this and that. So you have forced the God in a conditional way. You have to finish it. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಪ್ಲೀಸ್ ಡಿಸ್ಕ್ರೈಬ್ ದ ಸ್ಟೇಟ್ ಆಫ್ ಸಮಾಧಿ. ವಾಟ್ ಡಸ್ ಒನ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ಸ್ಟೇಟ್? Now I have eaten Mysore pak. I say it is sweet. Can this person who has this question, can he know the sweetness of it? Can he realize the sweetness of it? It's not possible, alva? So he has to enter into samadhi, then he will know what is the state of it. It cannot be debated or in words described. Spiritualism has to be experienced
and understood by the self only. ಧನ್ಯವಾದಗಳು. ಮುಂದಿನ ಪ್ರಶ್ನೆ. ಅಣ್ಣ ನಮಸ್ತೆ. ಐ ಆಮ್ ಸಫರಿಂಗ್ ಅ ಲಾಟ್ ಫ್ರಮ್ ಪರ್ಸನಲ್ ಲೈಫ್ ಇಶ್ಯೂಸ್, ಅಂದ್ರೆ ಕೋರ್ಟ್ ಕೇಸ್ ಅಂಡ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಫ್ರಮ್ ಲಾಸ್ಟ್ 4 years ಆಲ್ಸೋ ಐ ಆಮ್ ಸಫರಿಂಗ್. ಐ ಆಮ್ ಎ ವಿಕ್ಟಿಮ್ ಆಫ್ ಫಾಲ್ಸ್ ಕೇಸಸ್. Now another party came forward for settlement. I am unable to decide what to do regarding this ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. Amma, it is your own karma. You have landed into this problem. If a party has come forward voluntarily to settlement, you better get it settled by yourself. Don't prolong it. Okay. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ನಮಸ್ತೆ ಅಣ್ಣ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವ ಜನರಿಗೆ ದೇವರ ದರ್ಶನ ಆಗಲು ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಕಾರಣ unconditional ಆಗಿ one has to suffer, surrender to the divinity with faith and belief, with Shraddha, Bhakti and Ekagrata. They have to do the Aradhana of the divinity. Okay. ಧನ್ಯವಾದಗಳು ಅಣ್ಣ. From the Hridaya they have to do. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಸುಧನ್ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ಜೈ ಶ್ರೀ ಅಮರ. ಹೇಳಿ. ನಿಮಗೆ ರೀಸೆಂಟ್ ಆಗಿ ಮೆಸೇಜ್ ಮಾಡಿದ್ದೆ ಮೈಸೂರಿಂದ ಅಂತ. ನೀವು ಗ್ರೂಪ್ಗೆ ಆಡ್ ಮಾಡಿದ್ರಿ. ತುಂಬಾ ವರ್ಷಗಳಿಂದ ಅಧ್ಯಾತ್ಮ ಇದರಲ್ಲಿ ನಾನು ತೊಡಗಿದ್ದೀನಿ. ಸೊ ಇತ್ತೀಚೆಗೆ ನನಗೆ ಅಮರ ಅವರ ಪರಿಚಯ ಆಯ್ತು. ಸೊ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದಾಗ ತುಂಬಾನೇ ನನಗೆ ಅವ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂತ ಕುತೂಹಲ ಬಂತು. ಅವ್ರು ಹೇಳ್ತಾ ಇದ್ದವು ಕಾಲ ಭವಿಷ್ಯ ಆಗಿರ್ಬೋದು, ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು. ಸೊ ಈ ಅನುಭವಗಳನ್ನ ನಾವು ಪಡಿಬೇಕು ಅಂದ್ರೆ ಹೆಂಗ್ ಪಡಿಯೋದೀಗ? First of all, Guru Amarana, you have to accept him as your Guru from your heart with unconditional surrenderness and continue his Amara Dhyana, keeping him in your heart. Say Amara, Amara, Amara for 24 minutes. Then basing on how you perceive this sadhana, he will give you the experience. Then we'll go into the Saptarishi Marga, where you will get all this astral travel and other features. ಓಕೆ. ಸೊ ಇವಾಗ ನಾನು ಕೆಲವು ಗುರುಗಳನ್ನ ಆಗ್ಲೇ ಸ್ವೀಕಾರ ಮಾಡಿದ್ದೀನಿ. ಒಂದು ಗುರುಗಳು ಶರೀರದಲ್ಲಿ ಇದ್ದಾರೆ ಈಗ. ಆಮೇಲೆ ಒಂದು ಹೇಳ್ತೀನಿ ಸುಧನ್ ಅವರೇ, ಫಾಲೋ ಒನ್ ಗುರು ಇನ್ ಯುವರ್ ಲೈಫ್ ಅಂಡ್ ಹ್ಯಾವ್ ಎ ಒನ್ ಋಷಿ ಅಂಡ್ ಹ್ಯಾವ್ ಎ ಒನ್ ಡಿವಿನಿಟಿ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ಜನ ಬರ್ತಾರೆ, ಬೇರೆ ಕಡೆ ಸಾಕಷ್ಟು ಬರ್ತಾರೆ. ಒಂದೊಂದು ನೋಡ್ಕೊಂಡು ಯು ಡೋಂಟ್ ಕೀಪ್ ಆನ್ ಜಂಪಿಂಗ್. ಇಫ್ ಯು ಆಲ್ರೆಡಿ ಹ್ಯಾವಿಂಗ್ ಒನ್ ಗುರು ಫಿಸಿಕಲಿ, ಯು ಫಾಲೋ ಹಿಮ್. ಇಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಮೂಲತಃ ಈಗ ನಮ್ಗೆ ಕುಲಗುರುನು ಇದ್ದಾರೆ. ಕುಲದೇವತದಿಂದ ಕುಲಗುರು ಅಂದ್ರೆ ನಮ್ಮ ಮಠದಲ್ಲಿ ನನಗೆ ಅವರಿಂದ ಮಾರ್ಗದರ್ಶನ ಒಂದು ತಕ್ಕ ಮಟ್ಟಿಗೆ ಸಿಕ್ತು. ಬಟ್ ಈಗ ನಾನು ಒಬ್ಬರು ಅಗೋರಿಗಳನ್ನ ಗುರುವಾಗಿ ತಗೊಂಡಿದ್ದೀನಿ. ಸೊ ಈ ನಾಥ್ ಪಂಥ್ ಅಂತ ಬರುತ್ತಲ್ಲ, ಅದ್ ನಾಥ್ ಪಂಥ್ ಅಲ್ಲಿ ದೀಕ್ಷೆ ತಗೊಂಡಿದ್ದೀನಿ. ಸೊ ಈಗ ಅದನ್ನ ನಾನು ಗುರು ಸದ್ಗುರು ಗೋರಖನಾಥ್ ಅವ್ರನ್ನು ನಾನು ಗುರುವಾಗಿ ಇದ್ ಮಾಡ್ತೀನಿ. ಆದ್ರೆ ಈಗ ನನಗೆ ಯಾರನ್ನ ಗುರುವಾಗಿ ಸ್ವೀಕರಿಸೋದಕ್ಕೂ ಅಭ್ಯಂತರ ಇಲ್ಲ. ಬಿಕಾಸ್ ಎಲ್ಲರೂ ಒಂದು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿದ್ದಾಗ ಅವರ ಒಂದು ಸಹಾಯ ಸಿಗುತ್ತೆ ಅನ್ನೋದಾದ್ರೆ, ಗುರುವಾಗಿ ತಗೊಳ್ಳೋದ್ರಲ್ಲಿ ನನಗೆ ಯಾವ ತರದ್ದು ಒಂದು ಭೇದ ಭಾವ ಇಲ್ಲ. ಯಾಕೆಂದ್ರೆ ಈಗ ನಾನು ಬಂದು ಶ್ರೀ ವೈಷ್ಣವ ಧರ್ಮದಲ್ಲಿ ಹುಟ್ಟಿದ್ದೀನಿ, ಆದ್ರೂ ನಾನು ಶೈವ ಗುರುವನಾಗಿ ತಗೊಂಡಿದ್ದೀನಿ. ಅಂದ್ರೆ ಈಗ ಅಘೋರ ಪಂಥ್ ಬಂದು ಅವರು ಶಿವನ ಪೂಜೆ ಮಾಡ್ತಾರೆ. ಸೊ ನನಗೆ ಆ ಒಂದು ಭೇದ ಭಾವ ಇಲ್ಲ.
ಬಟ್ ಈಗ ನನಗೆ ಯಾತಕ್ಕೆ ಅಮರ ಅವ್ರನ್ನ ಗುರುವಾಗಿ ತಗೊಳ್ಳೋ ಮನಸ್ಸಿದೆ ಅಂದ್ರೆ ಅವರಿಂದ ಕಲಿಯೋದಕ್ಕೆ ನನಗೆ ಆಸಕ್ತಿ ಇದೆ. ಈಗ ವಿದ್ಯೆ ಆಗಿರ್ಬೋದು, ಜ್ಞಾನಾರ್ಜನೆ ಆಗಿರ್ಬೋದು. ಸೊ ಈಗ 2-3 ಗುರುಗಳನ್ನ ತಗೊಳ್ಳೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಿದೆ? Disadvantage ಖಂಡಿತ ಇದೆಪ್ಪ. Each guru has got his own way of giving the spiritual sadhana, and they have got their own method, and they pick the disciples on their own. ಅರ್ಥ ಆಯ್ತಾ? Each guru has got his own path. Okay. So first of all, you have to decide what you have to achieve spiritually in your life. Basing on that, you choose a guru who will give you the answer to your spiritual desire. So other first to decide ಮಾಡ್ಕೊಳ್ಳಿ. If you get a guru who can satisfy your spiritual desire, go ahead with that guru. ಈಗ ಅವ್ರು ನನ್ನ ಸ್ಪಿರಿಚುವಲ್ ಡಿಸೈರ್ ಏನು ಅಂತ ಕಂಡುಹಿಡ್ಕೊಳ್ಳೋದಕ್ಕೇನೆ ನಾನು ಇಷ್ಟು ವರ್ಷ ಆಕ್ಚುಲಿ ಆಗಿ ಅಲ್ಲ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ವಾಟ್ ಯು ವಾಂಟ್ ಟು ಅಚೀವ್ ಇನ್ ಲೈಫ್ ಸ್ಪಿರಿಚುವಲಿ. ವಾಟ್ ಈಸ್ ಯುವರ್ ಡಿಸೈರ್ ಅಲ್ಟಿಮೇಟ್? Spiritualism is a vast subject, and it is abstract. It is not a material thing. And one actual spiritualism is to know who you are. Okay. That is ultimate. So once you know who you are, you will attain moksha. So what is your desire actually? Each spiritual aspirant has got different desires. ಕರೆಕ್ಟ್. ಈಗ ನನಗೆ ಏನು ಅಂದ್ರೆ ಒಂದು ಸನ್ಮಾರ್ಗದಲ್ಲಿ ನಾನು ನಡೀತಾ ಇರೋದ್ರಿಂದ ವಾಟ್ ಎವರ್ ಇಸ್ ಗುಡ್ ಇನ್ ದಿಸ್ ಯೂನಿವರ್ಸ್, ಈಗ ನಾನು ಅನ್ನೋದು ಸ್ಪಿರಿಚುಯಾಲಿಟಿಲೇನೆ ಈಗ ಒಂದು ದೇವನ ನಾವು ನೋಡ್ಬೇಕು, ಅಥವಾ ಒಂದು ಲೋಕನ ನೋಡ್ಬೇಕು, ಅಥವಾ ಒಂದು ನಮಗೆ ಒಂದು ದೃಶ್ಯ ಆಗ್ಬೇಕು. ನನಗೆ ಸ್ಪಿರಿಚುಯಾಲಿಟಿ ಅಂತ ಹೇಳಕ್ ಹೋಯ್ತು ಅಂದ್ರೆ ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಇದ್ರಲ್ಲಿ ಯಾವುದು ನನಗೆ ಬೇಕು ಅನ್ನೋದು ನನಗೆ ಅಷ್ಟು ಸ್ಪಷ್ಟ ಆಗಿಲ್ಲ. ಬಿಕಾಸ್ ಏನಂದ್ರೆ it is a simple thing. Now when you go to PUC, okay, you choose your next course of life, alva. You take BSc, illa you go to BCom, you go to BA. Atara, now you have come to the PUC level. Now you will have to choose what you want. Alva, you want to become a doctor, you want to become an engineer, or you want to become a chartered accountant, or you want to become a businessman, CEO. All these things, it is up to you. You choose accordingly. According to that, you get a guru and follow the guru, and this is what. And if that guru is capable of giving it, you follow that guru. Don't keep on jumping to another guru. You have to become a doctor. Then you go to a guru who can give you. You go to a medical college and get admitted, alva. So like that in spiritualism, what you want, you decide. Go to your guru, that Nagpant. You ask him, this is what I want. Can you give me this? If he's ready to give, get it from him. Okay. ಸೊ ಈಗ ನೀವು ಹೇಳೋ ತರ ಈ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಫ್ ಸ್ಪಿರಿಚುಯಾಲಿಟಿ ಅದು ಏನು ಅಂತ ನನಗೆ ಹೇಳ್ತೀರಾ? Spirituality is an ocean, and it is like picking pebbles on the seashore. Okay. So which pebble you want, you pick up. ಈಗ ನೀವು